ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಾವು ನೋಡೋಣ ನುಡಿ ಹೇಗೆ ಬಳಸೋದು ಅಂದ್ಬಿಟ್ಟು. ನಾವು ಮೊದಲಿಗೆ ನುಡಿ ಓಪನ್ ಮಾಡಬೇಕು ಅಂತಂದ್ರೆ ಇಲ್ಲಿ ನುಡಿ ಅಂತ ಒಂದು ಐಕಾನ್ ಇರುತ್ತೆ, ಅಥವಾ ನೀವು ಸ್ಟಾರ್ಟ್ ಹೋಗಿ ಆಲ್ ಪ್ರೋಗ್ರಾಮ್ಸ್ ಹೋದ್ರೆ ಅಲ್ಲಿ ನುಡಿ ಇನ್ಸ್ಟಾಲ್ ಆಗಿದ್ರೆ ಅಲ್ಲಿ ನುಡಿಯಲ್ಲಿ ಇರುತ್ತೆ. ಸೊ ನುಡಿ 4.0 ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರು ಸಹ ನುಡಿ ಬರುತ್ತೆ. ಸೊ ಇದು ನಮಗೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಸಾಫ್ಟ್ವೇರ್, ಉಚಿತವಾದ ಸಾಫ್ಟ್ವೇರ್. ನಮ್ಮ ಮುಂಚೆ ಹೇಳದಂಗೆ ಡೌನ್ಲೋಡ್ ಮಾಡಬಹುದು, ಇನ್ಸ್ಟಾಲ್ ಮಾಡಬಹುದು. ಸೊ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋತೀನಿ. ಇಲ್ಲಿ ಹೊಸ ಡಾಕ್ಯುಮೆಂಟ್ ನಾವು ಮಾಡಬೇಕು ಅಂದ್ರೆ ಇಲ್ಲಿ ನೋಡ್ಬೇಕು, ಒಂದು ವೈಟ್ ಹಾಳೆ ರೀತಿ ನ್ಯೂ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಹೋದಾಗ ಕಡತ ಅಂತ ಹೋದ್ರು ಇಲ್ಲಿ ಹೊಸ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನುಡಿ ಯಾವ ರೀತಿ ಡಾಕ್ಯುಮೆಂಟ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನಾವು ನುಡಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಒಂದು ಡಾಕ್ಯುಮೆಂಟ್ ಬರುತ್ತೆ. ಸೊ ಇಲ್ಲಿ ನೀವು ಟೈಪ್ ಮಾಡಬೇಕು ಅಂತಂದ್ರೆ ನೋಡಿ, ಯಾವ್ದೇ ಅಕ್ಷರ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿದ್ರು ಕನ್ನಡದಲ್ಲಿ ಬರುತ್ತೆ. ಓಕೆ, ನಾನು ಅಕ್ಷರಗಳು ಹೇಗೆ ಟೈಪ್ ಮಾಡೋದು ಅಂತ ಹೇಳ್ತೀನಿ ಮುಂದೆ. ಈ ರೀತಿ ನಾವು ಯಾವುದೇ ಒಂದು ಅಕ್ಷರ ಬರೆದಾಗ್ಲೂ ಈ ರೀತಿ ನಾವು ಯಾವುದೇ ಒಂದು ಅಕ್ಷರ ಬರೆದಾಗ್ಲೂ ಅದನ್ನ ಸೈಜ್ ಎಲ್ಲ ಚೇಂಜ್ ಮಾಡಬೇಕು ಅಂತಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಆಮೇಲೆ ನಂತರ ಹೇಳ್ತೀನಿ ನಾನು ಹೇಗೆ ಅಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಈ ರೀತಿ ಅಕ್ಷರ ಬಳಸೋದಕ್ಕೆ ನಾವು ನುಡಿ ಬಳಸ್ತೀವಿ. ಸೊ ಇದಾದ ನಂತರ ಅದನ್ನ ಸೇವ್ ಮಾಡಬೇಕು ಅಂತಂದ್ರೆ ನೀವು ಉಳಿಸು ಅಂತ ಕೊಟ್ಟಾಗ ಇದನ್ನ ಎಲ್ಲಾದ್ರೂ ಸೇವ್ ಮಾಡಬಹುದು. ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ ಸದ್ಯಕ್ಕೆ. ಇಲ್ಲಿ ಹೋಗ್ಬಿಟ್ಟು ನುಡಿ ಅಂತ ಹೇಳಿ ಸೇವ್ ಮಾಡ್ತೀನಿ. ಬೇರೆ ಹೆಸರು ಕೊಡ್ಬೋದು ನೀವು. ಇಲ್ಲಿ ನೋಡಿದಾಗ ನೀವು ನುಡಿ 1.ನುಡಿ ಅಂತ ಇದೆ. ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಮತ್ತೆ ನುಡಿಲೇ ಓಪನ್ ಆಗುತ್ತೆ. ಓಕೆ, ಇದಾದ ನಂತರ ಓಪನ್ ಅಂತ ಕೊಟ್ಟಾಗ ಇಲ್ಲಿಂದ ನೀವು ಓಪನ್ ಮಾಡಬಹುದು. ನುಡಿ ಫೈಲ್ಸ್ ಗಳನ್ನೆಲ್ಲ ಓಪನ್ ಮಾಡಬೇಕು ಅಂತಂದ್ರೆ ಓಪನ್ ಮಾಡಬಹುದು. ಡಾಟ್ ನುಡಿ ಅಂತ ಇರೋದಲ್ಲ. ನೋಡಿ, ಒಂದ್ ವೇಳೆ ಕ್ಲೋಸ್ ಮಾಡಿದ್ರು ಸಹ ಮತ್ತೆ ಓಪನ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗಿ ಓಪನ್ ಅಂತ ಕೊಟ್ಟು ನುಡಿ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡು ಡೆಸ್ಕ್ಟಾಪ್ ಮೇಲೆ ಓಕೆ ಅಂತ ಕೊಟ್ರೆ ಅದೇ ಫೈಲ್ ಮತ್ತೆ ಓಪನ್ ಆಗುತ್ತೆ. ಸೇವ್ ಮಾಡ್ಬೇಕಂದ್ರೆ ಇಲ್ಲೇ ಆಪ್ಷನ್ ಇದೆ ನೋಡಿ, ಸೇವ್ ಅಂತ ಬರುತ್ತೆ. ಓಪನ್ ನ್ಯೂ, ಹೊಸ ಡಾಕ್ಯುಮೆಂಟ್ ಇನ್ನೊಂದು ಬೇಕಂತಂದ್ರೆ ಇನ್ನೊಂದು ನುಡಿ ಡಾಕ್ಯುಮೆಂಟ್ ಓಪನ್ ಮಾಡ್ಬೇಕಂದ್ರೆ ಇನ್ನೊಂದು ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಕೂಡ ಮಾಡಬಹುದು. ಈ ರೀತಿ ಟೈಪ್ ಮಾಡಬಹುದು. ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ಕನ್ನಡ ಕೀಬೋರ್ಡ್ ಯೂಸ್ ಮಾಡೋ ರೀತಿ ಹೇಳದೇ ಇದ್ರು ಕೀಬೋರ್ಡ್ ನ ಯೂಸ್ ಮಾಡಿ ಕನ್ನಡ ಹೇಗ್ ಟೈಪ್ ಮಾಡೋದು ಅನ್ನೋದು ಹೇಳ್ತೀನಿ. ಸೊ ಪ್ರಿಂಟ್ ಮಾಡಬೇಕು ಅಂದ್ರೆ ಮುದ್ರಣ ಸಿದ್ಧತೆ ಅಂತ ಫಸ್ಟ್ ನೋಡಿ, ತೆಗೆ ಅಂತಿದೆ ಅಂದ್ರೆ ಓಪನ್ ಮಾಡಬೇಕು ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಆ ಡಾಕ್ಯುಮೆಂಟ್ ನ ತೆಗೆದು ಈಗ ಇದನ್ನ ಮುದ್ರಣ ಸಿದ್ಧತೆ ಅಂದ್ರೆ ಇಲ್ಲೂ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ. ಪ್ರಿಂಟ್ ಅಂತ ಕೊಟ್ಟು ಯಾವ ಪ್ರಿಂಟರ್ ಇದೆ ನಿಮ್ಮಲ್ಲಿ ಆ ಪ್ರಿಂಟರ್ ನ ಸೆಲೆಕ್ಟ್ ಮಾಡ್ಕೊಂಡು ಪ್ರಿಂಟ್ ಅಂತ ಕೊಡಬಹುದು. ಎಷ್ಟು ಕಾಪಿ ಬೇಕು ನಿಮ್ಗೆ ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಒಂದಕ್ಕಿಂತ ಹೆಚ್ಚು ಕಾಪಿ ಬೇಕಾ, 2 ಕಾಪಿ ಬೇಕಂತೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಪ್ರಿಂಟ್ ಅಂತ ಕೊಡಬಹುದು. ಸೊ ಯೂಶುವಲ್ ಆಗಿ ನನ್ನ ಕಂಪ್ಯೂಟರ್ ಅಲ್ಲಿ ಪ್ರಿಂಟರ್ ಇಲ್ಲ, ಹಾಗಾಗಿ ಅದು ಸೇವ್ ಮಾಡೋ ಆಪ್ಷನ್ ಕೊಡ್ತಾ ಇದೆ. ಅದಾದ್ಮೇಲೆ ನೀವೇನಾದ್ರೂ ಹುಡುಕ್ಬೇಕು ಅಂತಿದ್ರೆ ಮುಂದೆ ಹುಡುಕು ನೋಡಿ, ಈ ರೀತಿ ಹುಡುಕ್ಬಹುದು ನೀವು ಅಕ್ಷರಗಳನ್ನ. ಇಡೀ ಒಂದು ಡಾಕ್ಯುಮೆಂಟ್ ಎಲ್ಲ ಇದೆ. ನಾವ್ ಈಗಾಗಲೇ ನೋಟ್ ಪ್ಯಾಡ್ ಅಲ್ಲಿ ನೋಡಿದೀವಿ ಹೇಗೆ ಸರ್ಚ್ ಮಾಡೋದು ಅಂದ್ಬಿಟ್ಟು. ಫೈಂಡ್ ಟೆಕ್ಸ್ಟ್ ಅಥವಾ ಫೈಂಡ್ ನೆಕ್ಸ್ಟ್ ಅಂತ ಯಾವ್ದು ನೋಡಿದೀವಿ ಅದು ಸೇಮ್ ಆಪ್ಷನ್ ಇಲ್ಲೂ ಕನ್ನಡದಲ್ಲೂ ನೀವು ಹುಡುಕ್ಬಹುದು.
ರದ್ದುಪಡಿಸು ಅಂದ್ರೆ ಕ್ಯಾನ್ಸಲ್ ಅನ್ಬಿಟ್ಟು ಹಿಂಗ್ ಕ್ಯಾನ್ಸಲ್ ಮಾಡಿ ಮತ್ತೆ ನಾರ್ಮಲ್ ಸ್ಕ್ರೀನ್ಗೆ ಹೋಗ್ಬೋದು. ಸೊ ಈ ರೀತಿ ನಾವು ಅಕ್ಷರಗಳನ್ನ ಹುಡ್ಕೋದು ಇದೆಲ್ಲ ಮಾಡ್ಬೋದು ಇದರಲ್ಲಿ. ಸೊ ನುಡಿ ಡೈರೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋ ಕಾರಣ ನಾನು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ನುಡಿ ಬರುತ್ತೆ. ಸೊ ನಾನು ಇದನ್ನ ನಿಮ್ಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಲ್ಲಿ ಹೇಗ್ ಟೈಪ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಆಲ್ ಪ್ರೋಗ್ರಾಮ್ಸ್ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಓಪನ್ ಮಾಡ್ತೀನಿ. ಸೊ ವರ್ಡ್ ಓಪನ್ ಮಾಡಿದಾಗ ಫಸ್ಟ್ ನಾವು ಫಾಂಟ್ ಕನ್ನಡ ಫಾಂಟ್ಗೆ ಹಾಕೋಬೇಕಾಗತ್ತೆ. ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತಂದ್ರೆ ನಾವು ಕನ್ನಡ ಫಾಂಟ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ಓಕೆ ಫಾಂಟ್ ಸೈಜ್ ಕೂಡ ಚೇಂಜ್ ಮಾಡೋಣ ನಾವು. ಯಾಕಂದ್ರೆ ಸ್ಪಷ್ಟವಾಗಿ ಕಾಣುತ್ತೆ ಫಾಂಟ್ ಸೈಜ್ ಜಾಸ್ತಿ ಇದ್ದಾಗ. ಓಕೆ ಸೊ ಈಗ ನೋಡ್ಬೋದು, ಈಗ ನಾವು ಅಕ್ಷರ ಟೈಪ್ ಮಾಡ್ತಾ ಇದ್ದೀವಿ. ಕೀಬೋರ್ಡ್ ಅಲ್ಲಿ ಎಂ ಅಂತ ಒತ್ತಿದ್ರೆ ಟ ಬರುತ್ತೆ, ಬಿ ಅಂತ ಒತ್ತಿದ್ರೆ ಛ ಬರುತ್ತೆ, ಡಿ ಅಂತ ಒತ್ತಿದ್ರೆ ಜ ಬರುತ್ತೆ. ಸೊ ಇದು ಕನ್ನಡ ಕೀಬೋರ್ಡ್ ಪ್ರಕಾರ ನಮ್ಗೆ ಟೈಪಿಂಗ್ ಕೊಡ್ತಾ ಇರುತ್ತೆ. ಸೊ ನಮ್ಗೆ ಕನ್ನಡ ಕೀಬೋರ್ಡ್ ಬರದೇ ಇದ್ದಾಗ ಹೇಗ್ ಮಾಡೋದು ಅಂತ ಹೇಳ್ತೀನಿ ನಾನು. ನಾವ್ ಇದರಲ್ಲಿ ಕನ್ನಡ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡೋ ಅಕ್ಷರಗಳು ಹೇಳಲ್ಲ, ಬಟ್ ಇಂಗ್ಲಿಷ್ ಕೀಬೋರ್ಡ್ ಅಲ್ಲಿ ನಾವು ಇಂಗ್ಲಿಷ್ ನ ಉಪಯೋಗಿಸ್ಕೊಂಡು ಕನ್ನಡ ಹೆಂಗ್ ಮಾಡೋದು ಅನ್ನೋದು ಹೇಳ್ತೀವಿ. ಅದಕ್ಕೆ ನಾವು ಫಸ್ಟ್ ನುಡಿ ಡೈರೆಕ್ಟ್ ಆನ್ ಮಾಡ್ಕೋಬೇಕಾಗತ್ತೆ. ಆಲ್ ಪ್ರೋಗ್ರಾಮ್ಸ್ ನುಡಿ ಮತ್ತು ನುಡಿ ಡೈರೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನುಡಿ ಡೈರೆಕ್ಟ್ ಆನ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಸ್ಕ್ರಾಲ್ ಲಾಕ್ ಆನ್ ಇದೆಯಾ ಅಂತ ನೋಡ್ಕೋಬೇಕು. ಸ್ಕ್ರಾಲ್ ಲಾಕ್ ಅಂತ ಒಂದು ಕೀ ಇರುತ್ತೆ, ಅದು ಆನ್ ಇರಬೇಕು. ಅಲ್ಲೊಂದು ಲೈಟ್ ಕೂಡ ಕಾಣ್ತಿರುತ್ತೆ ಕೀಬೋರ್ಡ್ ಅಲ್ಲಿ ಸ್ಕ್ರಾಲ್ ಲಾಕ್ ಅಂದ್ಬಿಟ್ಟು, ಅದು ಆನ್ ಆಗಿದ್ದಾಗ ಮಾತ್ರ ಇದಾಗೋದು. ಈಗ ನೋಡಿ ನುಡಿ ಡೈರೆಕ್ಟ್ ಆನ್ ಮಾಡ್ಕೊಂಡಿದೀನಿ. ಇವಾಗ ನಾನು ಎಂ ಅಂತ ಒತ್ತಿದ್ರೆ ಮ ಬರುತ್ತೆ. ಓಕೆ, ಅದಾದ ನಂತರ ಎನ್ ಅಂತ ಒತ್ತಿದ್ರೆ ನ ಬರುತ್ತೆ, ಬಿ ಅಂತ ಒತ್ತಿದ್ರೆ ಬ ಬರುತ್ತೆ, ಡಿ ಅಂತ ಒತ್ತಿದ್ರೆ ದ ಬರುತ್ತೆ. ಸೊ ನಾವು ನೋಡೋಣ ಒಂದೊಂದೇ ಅಕ್ಷರ ಹೆಂಗ್ ಬರುತ್ತೆ ಅಂತ ಮಾಡೋಣ. ಫಸ್ಟ್ ನಾವು ಅ ಇ ಮಾಡೋಣ. ಅ ಅಂತ ಬರಬೇಕು ಅಂದ್ರೆ ಎ ಅಂತ ಒತ್ತಿದ್ರೆ ಅ ಬರುತ್ತೆ. ಆ ಅಂತ ಬೇಕಾದಾಗ ಶಿಫ್ಟ್ ಹಿಡ್ಕೊಂಡು ಎ ಹೊಡೆದ್ರೆ ಆ ಅಂತ ಬರುತ್ತೆ. ಇ ಬೇಕಂತಂದ್ರೆ ಐ ಒತ್ತಿದ್ರೆ ಇ ಬರುತ್ತೆ. ಶಿಫ್ಟ್ ಐ ಅಂತ ಹಿಡ್ಕೊಂಡ್ರೆ ಇ ಬರುತ್ತೆ. ಮತ್ತೆ ಉ ಬರಬೇಕು ಅಂತಂದ್ರೆ ಯು ಅಂತ ಪ್ರೆಸ್ ಮಾಡಬೇಕು. ಶಿಫ್ಟ್ ಇಟ್ಕೊಂಡು ಉ ಪ್ರೆಸ್ ಮಾಡಿದ್ರೆ ಉ ಅಂತ ಬರುತ್ತೆ. ಶಿಫ್ಟ್ ಇಟ್ಕೊಂಡು ಆರ್ ಪ್ರೆಸ್ ಮಾಡಿದ್ರೆ ರು ಅಂತ ಬರುತ್ತೆ. ಓಕೆ, ಎ ಇಂದ ಮಾಡೋಣ. ಎ ಬೇಕಂದ್ರೆ ಆ ಇ ಉ ಎ ಬೇಕಂದ್ರೆ ಇ ಅಂತ ಹೊಡೆದ್ರೆ ಎ ಬರುತ್ತೆ. ಶಿಫ್ಟ್ ಹಿಡ್ಕೊಂಡು ಇ ಅಂತ ಹೊಡೆದ್ರೆ ಎ ಬರುತ್ತೆ. ಆಮೇಲೆ ಶಿಫ್ಟ್ ಹಿಡ್ಕೊಂಡು ವೈ ಹೊಡೆದ್ರೆ ಐ ಬರುತ್ತೆ. ಆಮೇಲೆ ಓ ಅಂತ ಒತ್ತಿದ್ರೆ ಓ ಬರುತ್ತೆ. ಇಂಗ್ಲಿಷ್ ಅಲ್ಲಿ ಓ ಒತ್ತಿದ್ರೆ ಕನ್ನಡದಲ್ಲಿ ಓ ಅಂತ ಬರುತ್ತೆ. ಓ ಬೇಕಂದಾಗ ಶಿಫ್ಟ್ ಓ ಅಂತ ಹೊಡಿಬೇಕು. ಶಿಫ್ಟ್ ಹಿಡ್ಕೊಂಡು ಓ ಹೊಡೆದ್ರೆ ಓ ಬರುತ್ತೆ. ಅವು ಬೇಕು ಅಂತಂದಾಗ ಶಿಫ್ಟ್ ಹಿಡ್ಕೊಂಡು ವಿ ಅಂತ ಒತ್ತಬೇಕಾಗತ್ತೆ. ಅವು ಬರುತ್ತೆ ನೋಡಿ. ಶಿಫ್ಟ್ ಹಿಡ್ಕೊಂಡು ವಿ ಅಂತ ಒತ್ತಬೇಕು, ಇಲ್ಲಾಂದ್ರೆ ವ ಅಂತ ಬರುತ್ತೆ. ಶಿಫ್ಟ್ ಹಿಡ್ಕೊಂಡು ವಿ ಹೊಡೆದ್ರೆ ಅವು ಅಂತ ಬರುತ್ತೆ. ಓ ಓ ಔ ಎ ಐ ಓ ಓ ಔ. ಓಕೆ, ರೂ ಮಾಡಿಲ್ಲ ನಾವು, ಅವಾಗ್ಲೇ ಮಾಡಿದ್ವಿ. ಸೊ ರೂ ಬೇಕಂತಂದ್ರೆ ಶಿಫ್ಟ್ ಹಿಡ್ಕೊಂಡು ಆರ್ ಹೊಡಿಬೇಕಾಗತ್ತೆ, ರೂ ಅಂತ ಬರುತ್ತೆ.
ಔ ಬೇಕಂತಂದ್ರೆ ಎ ಅಂತ ಹೊಡಿಬೇಕಾಗತ್ತೆ. ಎ ಅಂತ ಹೊಡೆದು ಶಿಫ್ಟ್ ಇಟ್ಕೊಂಡು ಎಂ ಅಂತ ಹೊಡಿಬೇಕಾಗತ್ತೆ. ನೆಕ್ಸ್ಟ್ ಅಹಾ ಅನ್ನೋದಕ್ಕೆ ಎ ಅಂತ ಹೊಡಿಬೇಕು, ಮತ್ತೆ ಶಿಫ್ಟ್ ಇಟ್ಕೊಂಡು ಹೆಚ್ ಹೊಡಿಬೇಕಾಗತ್ತೆ. ಅಹಾ ಅಹಾ. ಸೊ ಈ ರೀತಿ ನಾವು ಈ ಟೈಪ್ ಮಾಡಬೇಕು ಅಂತಂದ್ರೆ ನಮ್ಮ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಲ್ಲೂ ಮಾಡಬಹುದು, ಅಥವಾ ನುಡಿ ಸಾಫ್ಟ್ವೇರ್ ಓಪನ್ ಮಾಡಿ ಅದರಲ್ಲೂ ಟೈಪ್ ಮಾಡಬಹುದು. ಬಟ್ ಸ್ಕ್ರಾಲ್ ಲಾಕ್ ಆನ್ ಇದ್ದಾಗ ಮಾತ್ರ ನೀವು ಇಂಗ್ಲಿಷ್ ಅಕ್ಷರನ ಡೈರೆಕ್ಟ್ ಆಗಿ ಆ ಅಂತ ಹೊಡಿಬೇಕಂದ್ರೆ ಎ ಅಂತ ಹೊಡಿಬಹುದು. ಆ ಬೇಕು ಅಂತ, ಎರಡನೇ ಆ ಬೇಕು ಅಂತಂದಾಗ ಶಿಫ್ಟ್ ಎ ಅಂತ ಹೊಡಿಬೇಕಾಗತ್ತೆ. ಮೊದಲನೇ ಇ ಬೇಕು ಅಂತಂದ್ರೆ ಐ ಹೊಡಿಬೇಕಾಗತ್ತೆ. ಈ ಎರಡನೇ ಇ ಬೇಕು ಅಂತಂದಾಗ ಶಿಫ್ಟ್ ಐ ಅಂತ ಹೊಡಿಬೇಕಾಗತ್ತೆ. ಗೆ ಯು ಉಪಯೋಗಿಸ್ಬೇಕಾಗತ್ತೆ. ಯು ಮತ್ತೆ ಶಿಫ್ಟ್ ಯು ಉಪಯೋಗಿಸ್ಬೇಕಾಗತ್ತೆ. ರುಗೆ ಶಿಫ್ಟ್ ಆರ್ ಉಪಯೋಗಿಸ್ಬೇಕಾಗತ್ತೆ. ಎಗೆ ಇ ಅಂತ ಉಪಯೋಗಿಸ್ಬೇಕಾಗತ್ತೆ. ಈ ಕೀನ ಇಂಗ್ಲಿಷ್ ಅಲ್ಲಿ ಇ ಅಂತ ಬರುತ್ತಲ್ಲ, ಐ ಯೂಸ್ ಮಾಡ್ಬೇಕಾಗತ್ತೆ. ಎಗೋಸ್ಕರ ಶಿಫ್ಟ್ ಇ ನ ಯೂಸ್ ಮಾಡಬೇಕು. ಐಗೋಸ್ಕರ ಶಿಫ್ಟ್ ವೈ ನ ಯೂಸ್ ಮಾಡಬೇಕು. ಓಗೆ ಕನ್ನಡದ ಓಗೆ ಇಂಗ್ಲಿಷ್ ಓ ಉಪಯೋಗಿಸಿದ್ರೆ ಬರುತ್ತೆ. ಓ ಎರಡನೇ ಓಗೆ ಶಿಫ್ಟ್ ಓ ಯೂಸ್ ಮಾಡ್ಬೇಕಾಗತ್ತೆ. ಅವ್ಗೆ ಶಿಫ್ಟ್ ವಿ ಯೂಸ್ ಮಾಡ್ಬೇಕಾಗತ್ತೆ. ಅಂತ ಮಾಡೋದಕ್ಕೆ ಫಸ್ಟ್ ನೀವು ಎ ಅಂತ ಟೈಪ್ ಮಾಡಬೇಕು. ಅದಾದ ನಂತರ ಶಿಫ್ಟ್ ಎಂ ಅಂತ ಮಾಡಬೇಕು. ಅದಾದ ನಂತರ ಅಹಾ ಮಾಡಬೇಕು ಅಂತಂದ್ರೆ ಎ ಅಂತ ಟೈಪ್ ಮಾಡಬೇಕು, ಆಮೇಲೆ ಶಿಫ್ಟ್ ಎಚ್ ಅಂತ ಟೈಪ್ ಮಾಡಬೇಕು. ಸೊ ಈ ರೀತಿ ನೀವು ಬರೀಬಹುದು. ಸೊ ಇಂಪಾರ್ಟೆಂಟ್ ಏನಂದ್ರೆ ನುಡಿ ಡೈರೆಕ್ಟ್ ಆನ್ ಆಗಿರ್ಬೇಕು ನಿಮ್ಗೆ. ಸೊ ನುಡಿ ಡೈರೆಕ್ಟ್ ಆನ್ ಮಾಡ್ಕೊಂಡಿರಿ. ಸೊ ಇದಾದ ನಂತರ ಕಕ್ಕ ಗಗ್ಗನ ನೋಡೋಣ. ಕೆ ಅಂತ ಟೈಪ್ ಮಾಡಿದ್ರೆ ಕ ಬರುತ್ತೆ. ಶಿಫ್ಟ್ ಕೆ ಅಂತ ಟೈಪ್ ಮಾಡಿದ್ರೆ ಖ. ಓಕೆ, ಮತ್ತೆ ಗ ಬೇಕಂದ್ರೆ ಜಿ ಒತ್ತಿದ್ರೆ ಬರುತ್ತೆ. ಶಿಫ್ಟ್ ಜಿ ಅಂತ ಒತ್ತಿದ್ರೆ ನೆಕ್ಸ್ಟ್ ಘ ಬರುತ್ತೆ. ನ ಬೇಕು, ಕ ಣ ಬೇಕು ಅಂತಂದಾಗ ಕಕ್ಕಗಣ ಮಾಡ್ಬೇಕು ಅಂತಂದ್ರೆ ಶಿಫ್ಟ್ ಇಟ್ಕೊಂಡು ಝೆಡ್ ಅಂತ ಹೊಡೆದ್ರೆ, ಓಕೆ, ಫಸ್ಟ್ ಸ್ಕ್ರಾಲ್ ಲಾಕ್ ಆನ್ ಆಗಿರ್ಬೇಕು. ಸ್ಕ್ರಾಲ್ ಲಾಕ್ ನಾನು ಆಫ್ ಮಾಡಿದ್ದೆ ಸದ್ಯಕ್ಕೆ. ಸ್ಕ್ರಾಲ್ ಲಾಕ್ ಆನ್ ಆಗಿರ್ಬೇಕು. ಶಿಫ್ಟ್ ಇಟ್ಕೊಂಡು ಝೆಡ್ ಅಂತ ಹೊಡೆದಾಗ ಕಕ್ಕಗಣ ಬರುತ್ತೆ. ಅದಾದ್ಮೇಲೆ ಛ ಬೇಕಂದ್ರೆ ಸಿ ಅಂತ ಹೊಡಿಬೇಕಾಗತ್ತೆ. ಛ ಶಿಫ್ಟ್ ಸಿ. ನೆಕ್ಸ್ಟ್ ಜಗೆ ಜೆ ಹೊಡಿಬೇಕಾಗತ್ತೆ. ಶಿಫ್ಟ್ ಜೆ ನೆಕ್ಸ್ಟ್ ನೋಡಿ. ಓಕೆ, ಶಿಫ್ಟ್ ಇಟ್ಕೊಂಡು ಜೆ ಹೊಡಿಬೇಕಾಗತ್ತೆ. ಶಿಫ್ಟ್ ಇಟ್ಕೊಂಡು ಜೆ ಹೊಡಿಬೇಕಾಗತ್ತೆ. ಛ ಝ ನ ಗೆ ಝೆಡ್ ಅಂತ ಹೊಡಿಬೇಕಾಗತ್ತೆ. ನೋಡಿ ಈ ರೀತಿ ಛ ಜಜ್ಜಾಣ. ಅದಾದ್ಮೇಲೆ ಠ ಡಡ್ಡಾಣಗೆ ಗೆ ಕ್ಯೂ ಹೊಡಿಬೇಕಾಗತ್ತೆ. ಠ ಶಿಫ್ಟ್ ಕ್ಯೂ ಹೊಡೆದ್ರೆ ಠ. ಓಕೆ, ಐ ಅಂತ ಬಂತ. ಕ್ಯೂ ಅಂತ ಹೊಡಿಬೇಕು. ಶಿಫ್ಟ್ ಕ್ಯೂ ಹೊಡಿಬಾರ್ದು, ಡೈರೆಕ್ಟ್ ಆಗಿ ಕ್ಯೂ ಹೊಡಿಬೇಕು ಟ ಬೇಕಂದ್ರೆ. ಆದ್ಮೇಲೆ ಶಿಫ್ಟ್ ಇಟ್ಕೊಂಡು ಕ್ಯೂ ಹೊಡೆದ್ರೆ ಠ ಬರುತ್ತೆ. ಡ ಬೇಕಂದ್ರೆ ಡಬ್ಲ್ಯೂ ಅಂತ ಹೊಡಿಬೇಕಾಗತ್ತೆ. ಢ ಬೇಕಂತಂದ್ರೆ ಶಿಫ್ಟ್ ಡಬ್ಲ್ಯೂ ಅಂತ ಹೊಡಿಬೇಕಾಗತ್ತೆ. ನ ಬೇಕು ಅಂತಂದ್ರೆ ಶಿಫ್ಟ್ ಇಟ್ಕೊಂಡು ಎನ್ ಅಂತ ಹೊಡಿಬೇಕಾಗತ್ತೆ. ಓಕೆ, ಅದಾದ ನಂತರ ಟ ಮಾಡ್ಬೇಕು ಅಂತಂದ್ರೆ ಟಿ ಅಂತ ಕುಡಿಬೇಕು. ಥ ಬೇಕಂತಂದ್ರೆ ಶಿಫ್ಟ್ ಟಿ. ದ ಬೇಕಂದ್ರೆ ಡಿ. ಢ ಬೇಕಂದ್ರೆ ಶಿಫ್ಟ್ ಡಿ. ನ ಬೇಕಂದ್ರೆ ಎನ್. ನೋಡಿ, ಶಿಫ್ಟ್ ಇಟ್ಕೊಂಡು ಎನ್ ನೋಡಿದ್ರೆ ನ ಬರುತ್ತೆ. ಸೊ ನ ಬೇಕಂತಂದ್ರೆ ಬರೀ ಎನ್ ಅಂತ ಹೊಡಿಬೇಕು. ಸೊ ನೆಕ್ಸ್ಟ್ ಪ ಬೇಕಂದ್ರೆ ಪಿ. ಫ ಬೇಕಂದ್ರೆ ಶಿಫ್ಟ್ ಪಿ. ಬ ಬೇಕಂದ್ರೆ ಬಿ.
ಶಿಫ್ಟ್ ಇಟ್ಕೊಂಡು ಬಿ ಹೊಡೆದ್ರೆ ಭ ಬರುತ್ತೆ. ಪ ಭ ಭ. ಮ ಬೇಕಂದ್ರೆ ಎಂ ಅಂತ ಹೊಡಿಬೇಕಾಗತ್ತೆ. ಯಾ ಬೇಕಂತಂದ್ರೆ ವೈ. ರ ಬೇಕಂತಂದ್ರೆ ಆರ್. ಲ ಬೇಕಂತಂದ್ರೆ ಎಲ್. ವ ಬೇಕಂತಂದ್ರೆ ವಿ. ಶ ಬೇಕಂತಂದ್ರೆ ಶಿಫ್ಟ್ ಹಿಡ್ಕೊಂಡು ಎಸ್ ಅಂತ ಹೊಡೀರಿ. ಶ ಬೇಕಂತಂದ್ರೆ ಎಕ್ಸ್ ಅಂತ ಹೊಡೀರಿ. ಓಕೆ. ಸ ಬೇಕಂತಂದ್ರೆ ಎಸ್. ಹ ಬೇಕಂತಂದ್ರೆ ಎಚ್. ಳ ಬೇಕಂತಂದ್ರೆ ಶಿಫ್ಟ್ ಹಿಡ್ಕೊಂಡು ಎಲ್ ಹೊಡಿಬೇಕಾಗುತ್ತೆ. ಸೊ ಈ ರೀತಿ ನಾವು ಪ್ರತಿಯೊಂದು ಅಕ್ಷರಗಳನ್ನ ಟೈಪ್ ಮಾಡಬಹುದು. ಸೊ ಪ್ರತಿ ಅಕ್ಷರ ಟೈಪ್ ಮಾಡಿದೀವ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಂತಂದ್ರೆ ಪ್ರತಿಯೊಂದು ಅಕ್ಷರ ನಾವು ಟೈಪ್ ಮಾಡಿದೀವಿ. ಸೊ ಯಾವ್ದನ್ನು ಮಿಸ್ ಮಾಡಿಲ್ಲ. ಸೊ ಇದರದೊಂದು ಟೇಬಲ್ ಬೇಕಾದ್ರೂ ಮಾಡ್ಕೋಬಹುದು ನಾವು. ಸೊ ನಾನು ಇವಾಗ ಪ್ರತಿಯೊಂದಕ್ಕೂ ಟೇಬಲ್ ಮಾಡ್ತೀನಿ. ಇಲ್ಲೇ ನೀವೇ ನೋಡ್ಕೋಬಹುದು ಯಾವ್ದು ಹೆಂಗೆ ಅಂತ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಸ್ಕ್ರಾಲ್ ಲಾಕ್ ತೆಗ್ದಾಕ್ಬಿಡ್ತೀನಿ. ಅಥವಾ ಒಂದು ಟೇಬಲ್ನೇ ನಿಮ್ಗೆ ಫೈಲ್ಸ್ ಜೊತೆ ಕೊಟ್ಟಿರ್ತೀನಿ. ಈ ವಿಡಿಯೋಸ್ ಜೊತೆ ಒಂದು ಫೈಲ್ಸ್ ಕೊಟ್ಟಿರ್ತೀನಿ. ಸೊ ಯಾವ ಅಕ್ಷರಕ್ಕೆ ಯಾವ್ಯಾವ ಇದನ್ನ ಟೈಪ್ ಮಾಡಬೇಕಾಗತ್ತೆ ನೀವು ಅಂತ ಹೇಳ್ಬಿಟ್ಟು ನಾನು ಒಂದು ಫೈಲ್ ಕೊಟ್ಟಿರ್ತೀನಿ. ಸೊ ಅದ್ರಲ್ಲಿ ನೀವು ನೋಡ್ಕೋಬಹುದು. ಗೆಳೆಯರೆ, ಈ ವಿಡಿಯೋಲಿ ನಾವು ಅಕ್ಷರಗಳನ್ನ ಟೈಪ್ ಮಾಡೋದು ಹೇಗೆ ಅಂತ ತಿಳಿದ್ವಿ. ನೆಕ್ಸ್ಟ್ ಒತ್ತಕ್ಷರಗಳು ಕಕ್ಕ ಕಿ ಅಂತೆಲ್ಲ ಹೆಂಗ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.